ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ಗೂಗಲ್ ಮ್ಯಾಪ್ ಹಿಸ್ಟ್ರಿನ ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಅದೆಲ್ಲ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ಬರ್ತಾ ಇರುತ್ತೆ. ನೀವು ಮ್ಯಾಪ್ ಹಿಸ್ಟ್ರಿ ಡಿಲೀಟ್ ಮಾಡ್ಬೇಕಾದ್ರೆ ಇವತ್ತಿನ ಡೇಟಾ ಮಾತ್ರ ಡಿಲೀಟ್ ಮಾಡಬಹುದು. ಇಲ್ಲ ಅಂದ್ರೆ ಕಸ್ಟಮ್ ಆಗಿ ನಿಮ್ಗೆ ಯಾವ ಡೇಟ್ ಇಂದ ಯಾವ ಡೇಟ್ ಇಲ್ಲ ಯಾವ ಇಯರ್ ಇಂದ ಯಾವ ಇಯರ್ ಬೇಕಾದ್ರೆ ಡಿಲೀಟ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ನೀವೇನೇನು ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿರ್ತೀರೋ ಅದನ್ನ ಪೂರ್ತಿ ಡಿಲೀಟ್ ಮಾಡಬಹುದು. ಅದೆಲ್ಲ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಗೈಸ್, ಫಸ್ಟ್ ಮ್ಯಾಪ್ ಅಪ್ಲಿಕೇಶನ್ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಂಗೆ ಟಾಪ್ ರೈಟ್ ಅಲ್ಲಿ ಇಲ್ಲಿ ನಿಮ್ದು ಪ್ರೊಫೈಲ್ ಐಕಾನ್ ಕಾಣ್ತಿರುತ್ತೆ. ಆ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ಫುಲ್ ಡೌನ್ ಬನ್ನಿ. ಡೌನ್ ಬಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನಿಮ್ಗೆ ಎಷ್ಟೊಂದು ಆಪ್ಷನ್ ಬರುತ್ತೆ. ಅದರಲ್ಲಿ ಲೊಕೇಶನ್ ಅಂಡ್ ಪ್ರೈವಸಿ ಅಂತ ಇದೆಯಲ್ಲ, ಈ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಡೌನ್ ಬನ್ನಿ. ಡೌನ್ ಬಂದ್ರೆ ನಿಮ್ಗೆ ಇಲ್ಲಿ ಮ್ಯಾಪ್ ಹಿಸ್ಟ್ರಿ ಅಂತ ಆಪ್ಷನ್ ಕಾಣುತ್ತೆ. ಈ ಮ್ಯಾಪ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಒಂದ್ ಸ್ವಲ್ಪ ಆಪ್ಷನ್ಸ್ ಬರುತ್ತೆ. ಅದ್ರಲ್ಲಿ ನೀವು ನೋಡಿ, ಇಲ್ಲಿ ಕೇಳ್ತಿದೆ ನೋಡಿ ಮ್ಯಾಪ್ಸ್, ಅದೇ ಆಟೋಮೆಟಿಕ್ ಸೆಲೆಕ್ಟ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ಡಿಲೀಟ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ನೋಡಿ ಇಲ್ಲಿ ಡಿಲೀಟ್ ಟುಡೇನಾ, ಡಿಲೀಟ್ ಕಸ್ಟಮ್ ರೇಂಜ್, ಇಲ್ಲಿ ಡಿಲೀಟ್ ಆಲ್ ಟೈಮ್. ಡಿಲೀಟ್ ಟುಡೇ ಅಂದ್ರೆ ಇವತ್ತಿನ ಮಾತ್ರ ಡಿಲೀಟ್ ಆಗುತ್ತೆ. ಡಿಲೀಟ್ ಕಸ್ಟಮ್ ರೇಂಜ್ ಅಂದ್ರೆ ನಿಮ್ಗೆ ಯಾವ ಡೇಟ್ ಇಂದ ಯಾವತ್ತಿಗೆ ಬೇಕು, ಯಾವ ಇಯರ್ ಇಂದ ಯಾವ ಇಯರ್ ಬೇಕೋ ಆ ತರ. ಡಿಲೀಟ್ ಆಲ್ ಟೈಮ್ ಕೊಟ್ರೆ ಆ ಏನೇನು ಸರ್ಚ್ ಆಗಿರುತ್ತೋ ಅಷ್ಟು ಡಿಲೀಟ್ ಆಗುತ್ತೆ. ಇದು ಕೊಟ್ಬಿಟ್ಟು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟೇ ನೋಡಿ, ಸಿಂಪಲ್ ಟ್ರಿಕ್. ಆರಾಮಾಗಿ ಮ್ಯಾಪ್ ಹಿಸ್ಟ್ರಿನ ಗೂಗಲ್ ಮ್ಯಾಪ್ ಅಲ್ಲಿ ಈಸಿಯಾಗಿ ಡಿಲೀಟ್ ಮಾಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯೂಸ್ಫುಲ್ ಅನ್ಸಿದ್ರೆ ನಿಮ್ ಫ್ರೆಂಡಿಗೆ ಕೂಡ ಶೇರ್ ಮಾಡಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್, ಯೂಸ್ಫುಲ್ ಟಿಪ್ಸ್ ಡೈಲಿ ಬರ್ತಾ ಇರುತ್ತೆ. ಧನ್ಯವಾದಗಳು.